ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಿದ್ದೀರಾ ನೇರ ನುಡಿ ಕನ್ನಡ ನ್ಯೂಸ್. ನಾನು ನವ್ಯಶ್ರೀ ನಾಗರಾಜ್. ಇವತ್ತು ನಾವು ಅಗ್ರಹಾರ ದಾಸರಹಳ್ಳಿ ರಾಜ್ಕುಮಾರ್ ವಾರ್ಡ್ನಲ್ಲಿ ಇರುವಂತಹ ಶ್ರೀ ಸಂಜೀವಿನಿ ಶನೇಶ್ವರ ದೇವಾಲಯದಲ್ಲಿದ್ದೀವಿ. ಇಲ್ಲಿ ಅದ್ದೂರಿಯಾಗಿ ಇವತ್ತು ಶ್ರೀರಾಮನವಮಿ ಆಚರಣೆಯನ್ನ ಮಾಡಲಾಗ್ತಿದೆ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಅಗ್ರಹಾರ ದಾಸರಹಳ್ಳಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ನಲ್ಲಿ ಸಮಾಜ ಸೇವಕರಾದಂತಹ ಶ್ರೀ ಹೇಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಶ್ರೀರಾಮನವಮಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾಗಿರುವಂತಹ ಉಮೇಶ್ ಶೆಟ್ಟಿರವರು ಭಾಗವಹಿಸಿದ್ದರು. ಹಾಗೂ ಶ್ರೀ ಶಾಮಣ್ಣ, ಶ್ರೀ ಕಾಂತರಾಜು, ಶ್ರೀ ದೊಡ್ಡವೀರಯ್ಯ, ಶ್ರೀ ಎಸ್ ರಾಜು, ಶ್ರೀ ವಿಜಯ್ ಸಿಂಗ್, ಶ್ರೀ ನಾರಾಯಣ್, ಶ್ರೀ ಗುರುಮೂರ್ತಿರವರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಮಂಡಳ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಶಕ್ತಿವೇಲು, ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ ಅಧ್ಯಕ್ಷರಾದಂತಹ ಶ್ರೀ ಕಿರಣ್ ಶೇಖರ್ ಹಾಗೂ ಇತರ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಗ್ರಹಾರ ದಾಸರಹಳ್ಳಿಯಲ್ಲಿರುವಂತಹ ಶ್ರೀ ಸಂಜೀವಿನಿ ಶನೇಶ್ವರ ದೇವಾಲಯದಲ್ಲಿ ಶ್ರೀರಾಮನವಮಿಯನ್ನು ವಿಶೇಷವಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು. ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಉಮಾಶಂಕರ್ ರವರು ಹಾಗೂ ಖಜಾಂಚಿಗಳಾದಂತಹ ನಾಗರಾಜ್ ರವರು ಜೊತೆಗೆ ಕಾರ್ಯದರ್ಶಿಗಳಾದಂತಹ ಸಿದ್ದರಾಮರವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಸ್ವಾಮಿಯ ಅದ್ಭುತ ಅಲಂಕಾರವನ್ನು ನೋಡಿ ಭಕ್ತರು ಕಣ್ತುಂಬಿಕೊಂಡ್ರು. ಭಕ್ತರಿಗೆ ಪಾನಕ, ಮಜ್ಜಿಗೆ ಹಾಗೂ ವಿವಿಧ ಪ್ರಸಾದವನ್ನು ವಿತರಿಸಲಾಯಿತು. ವಿಶೇಷವಾಗಿ ಪುಳಿಯೋಗರೆ ಮತ್ತು ಮೊಸರನ್ನವನ್ನು ಭಕ್ತರಿಗೆ ನೀಡಲಾಯಿತು. ಭಕ್ತರು ಭಕ್ತಿ ಭಾವದಿಂದ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಾಯಕರಾಗಿರುವಂತಹ ಉಮೇಶ್ ಶೆಟ್ಟಿರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಕ್ತರಿಗೆ ಪ್ರಸಾದವನ್ನು ವಿತರಿಸಿದರು. ಒಟ್ಟಿನಲ್ಲಿ ಅಗ್ರಹಾರ ದಾಸರಹಳ್ಳಿಯ ಶ್ರೀ ಸಂಜೀವಿನಿ ಶನೇಶ್ವರ ದೇವಾಲಯದಲ್ಲಿ ನಡೆದಂತಹ ಶ್ರೀರಾಮನವಮಿ ಆಚರಣೆ ಧಾರ್ಮಿಕ ಭಾವನೆ ಮತ್ತು ಸಾಮಾಜಿಕ ಏಕತೆಯ ಸಂಕೇತವಾಗಿ ಮೂಡಿಬಂತು. ನಮ್ಮ ಜೊತೆ ಸಮಾಜ ಸೇವಕರಾದಂತಹ ಹೇಮಂತ್ ಕುಮಾರ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್, ಇವತ್ತು ಅದ್ದೂರಿಯಾಗಿ ನಮ್ಮ ಶನೇಶ್ವರ ದೇವಾಲಯದಲ್ಲಿ ರಾಮನವಮಿಯನ್ನು ಮಾಡ್ತಿದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ವಿಶೇಷ ಇಲ್ಲ. ಪ್ರತಿ ವರ್ಷ ನಾವು ಈ ಕರ್ಗ ಮಹೋತ್ಸವಕ್ಕೆ ನಮ್ಮ ಸಂಜೀವಿನಿ ಶನೇಶ್ವರ ದೇವಾಲಯ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಶಂಕರಣ್ಣವರು ಇವರೆಲ್ಲ ನಮ್ಮ ಸದಸ್ಯರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಮಾಡ್ಕೊಂಬರ್ತಾಯಿದ್ರು. ಈ ಸರಿ ಕರ್ಗ ಉತ್ಸವಕ್ಕೆ ಮಾಡಬೇಕಾಯಿತು. ಕೆಲವು ಅಡೆತಡೆಗಳಿಂದ ಈಗ ಒಂದು ಸ್ವಲ್ಪ ಮುಂದೆ ಹಾಕಿ ಶನಿವಾರ ಅಪ್ಪನ ವಾರದ ದಿವಸನೇ ಒಂದು ಶ್ರೀರಾಮನವಮಿನ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಎಲ್ಲ ಸಂಘದಲ್ಲ ಮಾತಾಡಿಬಿಟ್ಟು ಸೊ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ವಿ. ಬೆಳಗಿನಿಂದ ಒಂದು ವಿಶೇಷವಾಗಿ ಪೂಜೆ ನಡೆದಿದೆ ಸ್ವಾಮಿಗೆ. ಅದಾದ ನಂತರ ಕೆಲವು ಪಾನಕ, ಮಜ್ಜಿಗೆ ಮತ್ತು ಪುಳಿಯೋಗರೆ, ಮೊಸರನ್ನ ಇದರ ಬಗೆಯ ಭಕ್ಷ್ಯಗಳನ್ನೆಲ್ಲ ರೆಡಿ ಮಾಡಿ ಸುಮಾರು ಜನಕ್ಕೆ ಏನು ಮಧ್ಯಾಹ್ನ ಬಿಸಿಲಲ್ಲಿ ಬರ್ತಾರೆ ಅಂಥವ್ರಿಗೆ ಒಂದು ತಂಪು ಪಾನೀಯಗಳನ್ನು ಕೂಡ ವಿತರಣೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ನಾಯಕರಾದ ಇನ್ನು ಸ್ಥಳೀಯ ನಾಯಕರಾದ ಗೋವಿಂದನಗರದ ಡಿಫ್ರೆಂಟ್ ಕ್ಯಾಂಡಿಡೇಟ್ ಉಮೇಶ್ ಶೆಟ್ಟಿ ಸಹ ಆಗಮಿಸಿದರು ಕಾರ್ಯಕ್ರಮಕ್ಕೆ. ಇನ್ನು ಅನೇಕ ಗಣ್ಯರಲ್ಲಿ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳು ನೀವು. ಸೊ ಈ ದೇವ್ರ ಸಾಮಾನ್ಯವಾಗಿ ಅಷ್ಟು ಬೇಗ ಒಲಿಯೋದಿಲ್ಲ. ಸೊ ಇಷ್ಟು ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಚೆನ್ನಾಗಿ ನೆರವೇರ್ತಿದೆ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಅಂದರೆ ಭಗವಂತ ಬಂದು ಕುಂತವ್ರೆ ತಾರೆ ಮರದ ಕೆಳಗಡೆ. ಆ ಸ್ವಾಮಿ ಯಾರು ಇಲ್ಲದೆ ಇರಲಿ ಅವ್ರ ಕಾರ್ಯಕ್ರಮ ಮಾಡಿಸ್ಕೋಬೇಕು ಅಂದಾಗ ಮಾಡಿಸ್ಕೊತಾ ಇರ್ತಾರೆ. ಅದು ಎಲ್ಲಿಂದ ಬಂದು ಜನ ಮಾಡ್ತಾರೆ ಗೊತ್ತಿಲ್ಲ. ನಾವು ವರ್ಷದಲ್ಲಿ 5 ಪ್ರೋಗ್ರಾಮ್ ಮಾಡ್ತೀವಿ. 5 ಪ್ರೋಗ್ರಾಮು ಅದ್ದೂರಿಯಾಗಿ ನಡೀತದೆ ಆ ನಮ್ಮ ಅಪ್ಪನ ಆಶೀರ್ವಾದದಿಂದ. ಯಾವ ಪಕ್ಷ ಭೇದ ಭಾವ ಯಾವುದು ಇಲ್ಲದೇ ದೇವಸ್ಥಾನದ ಕಾರ್ಯಕ್ರಮಗಳನ್ನ ಅದ್ದೂರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇದು ಸಂಜೀವಿನಿ ಶನೀಶ್ವರ ಸ್ವಾಮಿ ದೇವಾಲಯ. ಇದು ಅಪಾರ ಶಕ್ತಿಯುಳ್ಳಂಥ ಈ ಶನೀಶ್ವರ ದೇವಾಲಯ ಈ ಇಡೀ ಬೆಂಗಳೂರಿನಲ್ಲಿ ಇದೇ ಪ್ರಥಮವಾಗಿ. ಇದು ತಾರೆ ಮರೆ ಕೆಳಗಡೆ ಇರತಕ್ಕಂಥ ಶನೇಶ್ವರ ದೇವಾಲಯ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷ ಏನಪ್ಪ ಅಂತಂತಂದರೆ ತಾರೆ ಮರೆ ಕೆಳಗಡೆ ಇರತಕ್ಕಂಥ ಶನೇಶ್ವರ ದೇವಾಲಯದಲ್ಲಿ ನೀವು ಏನು ಅಷ್ಟಮ ಶನಿ ಇದೆ, ಮಧ್ಯಮ ಶನಿ ಇದೆ, ಪಾದ ಶನಿ ಇದೆ, ಏನೇ ಶನಿ ಇದ್ದರೂ ಕೂಡ ಇಲ್ಲಿ ಬಂದು ಕಾಲು ಇಟ್ಟರೆ ಸಾಕು
ಸರ್ವ ದರಿದ್ರ ಪರಿಹಾರ ಆಗೋದಕ್ಕೆ ಸಂಶಯ ಇಲ್ಲ, ಸರ್ವ ರೋಗ ಪರಿಹಾರ ಆಗೋದಕ್ಕೆ ಸಂಶಯ ಇಲ್ಲ, ಏನೇ ಕಷ್ಟ ವೇದನೆಗಳು ಇದ್ರೂ ಪರಿಹಾರ ಆಗೋಕ್ಕೆ ಸಂಶಯ ಅಂಥ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಈ ಟೆಂಪಲ್ಗೆ ಯಾಕಪ್ಪ ಇಷ್ಟೊಂದು ಒಂದು ಒಳ್ಳೆ ಶಕ್ತಿ ಬಂದಿದೆ ಅಂತಂದರೆ ತಾರೆ ಮೇಲೆ ಕೆಳಗಡೆ ಉದ್ಭವ ಆಗಿದ್ದಾನೆ. ತಾರೆ ಮರ ಕೆಳಗಡೆ ಇಲ್ಲೂ ಆಗಿಬಿಟ್ರೆ ಕಾಶಿಲಿ ಒಂದೇ ಇರೋದು, ಕಾಶಿ ಬಿಟ್ಟರೆ ಇಲ್ಲೇನೇ ಇರೋದು. ಅದು ಜನಗಳು ಪಾಪ ಇನ್ನೂ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗ್ಬಿಟ್ರೆ ಇಲ್ಲಿ ಆ ಒಂದು ಶನೀಶ್ವರ ಸ್ವಾಮಿ ದೇವಾಲಯ ಆಗಾಗ ಅನ್ನಸಂತರ್ಪಣೆ ಈ ಥರ ಕಾರ್ಯಕ್ರಮಗಳು ಯಾವಾಗಲೂ ಅನ್ನಸಂತರ್ಪಣೆ ನಡೀತಾನೆ ಇರುತ್ತೆ. ಕಾರ್ತಿಕ ದೀಪೋತ್ಸವದಲ್ಲಿ ನಡೀತದೆ, ಮತ್ತು ಇದರಲ್ಲಿ ವಾರ್ಷಿಕೋತ್ಸವದಲ್ಲಿ ವಾರ್ಷಿಕೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅನ್ನಸಂತರ್ಪಣೆ. ಬೆಳಗ್ಗೆ ಸ್ಟಾರ್ಟ್ ಆದರೆ 10 ಗಂಟೆಗೆ 11 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 5:30 6 ಗಂಟೆ ತನಕ ಅನ್ನಸಂತರ್ಪಣೆ. ಇದೆಲ್ಲ ನಡಿಬೇಕಂದ್ರೆ ಎಲ್ಲಿ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನದಲ್ಲಿ ನಡೀಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಪವರ್ಫುಲ್ಲಾಗಿ ಕೂತಿರ್ತಕ್ಕಂಥ ದೇವಸ್ಥಾನ, ಎಲ್ರಿಗೂ ಒಳ್ಳೇದು ಮಾಡ್ತಾ ಇರ್ತಕ್ಕಂಥ ದೇವಸ್ಥಾನ. ಇಡೀ ಬೆಂಗಳೂರಿಗೆ ಗೊತ್ತಾಗಲಿ, ಎಲ್ಲರೂ ಜನರುಗಳಿಗೂ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ನಮ್ಮ ಅಣ್ಣ ಅವರು ನಿಂತ್ಕೊಂಡು ತುಂಬ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಪಾರ ಶಕ್ತಿಗಳಂತ ಈ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಉದ್ಭವ ಆಗಬೇಕು. ಎಲ್ಲರೂ ಇಡೀ ಬೆಂಗಳೂರಿಗೆ ಎಲ್ಲ, ಇಡೀ ಕರ್ನಾಟಕ ಎಲ್ಲ, ಭಾರತ ದೇಶಕ್ಕೆ ಪ್ರಚಾರ ಆಗುವಂಥ ಶಕ್ತಿ ಈ ಶನೇಶ್ವರ ದೇವಸ್ಥಾನ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಮೇಡಮ್ ನಮಗೆ.